ಓಂ ನಮಃ ಶಿವಾಯ. ನನಗೆ ವಿಜಯವಾಡಗೆ ಇವಾಗ ಬೆಜವಾಡ ಇದ್ದಿದ್ದು ವಿಜಯವಾಡ ಆಗಿದೆ ಅಲ್ವಾ. ಹೋಗಲಿ, ಇವಾಗ ಕೃಷ್ಣಾ ನದಿನಲ್ಲಿ ಸ್ನಾನ ಮಾಡಿ ಪೂಜೆನೂ ನೋಡಿದೆ. ಮಹಾಮಂಗಳಾರತಿ ನದಿಗೆ ಪೂಜೆ ಮಾಡಿ ಮಹಾಮಂಗಳಾರತಿ ನೋಡಿದ್ಮೇಲೆ ನಿಮ್ಗೊಂದು ಹೇಳಬೇಕು. ಏನಕ್ಕಂದರೆ ನಮ್ಮ ಬಾಸ್ ಹತ್ರ ಒಂದು ಕೆಲಸ ಕಲಿತೆ ನಾನು, ಟ್ಯಾಲೆಂಟ್. ಅದನ್ನು ನಾನು ಒಂದು ಜಾಗದಲ್ಲಿ ಹೋಗಿ ನಿರೂಪಿಸಿದೆ, ನಮ್ಮ ಟ್ಯಾಲೆಂಟ್ ಏನು ಅನ್ನೋದು. ಅದೇ ಅವರು ನನ್ನ ಪಕ್ಕದಲ್ಲಿ ಕುದುರಿಸಿ ಏನು ಹೇಳ್ಕೊಟ್ಟಿಲ್ಲ. ನಮ್ಮ ಬಾಸು ಪುನಿಯಣ್ಣ ಅಂದ್ಬಿಟ್ಟು, ನಿಮ್ಗೆ ಹೇಳಿರ್ತೀನಲ್ಲ ವೈಕೆ.ಆರ್ ಅಂದ್ಬಿಟ್ಟು, ಅವರು ಆ ಕೆಲಸನ ನಾನು ಒಂದು ಜಾಗದಲ್ಲಿ ಹೋಗಿ ಮಾಡಿದೆ. ಆ ನನ್ನ ಕೆಲಸಕ್ಕೆ ಮೆಚ್ಚಿ ನನಗೆ ಏನು ಕೊಟ್ಟರು ಗೊತ್ತಾ? 12.5 ಲಕ್ಷ ರೂಪಾಯಿ ವಾಚ್ ಕೊಟ್ಟರು. 12,75,000 12,75,000 ರೂಪಾಯಿ ವಾಚ್ ಕೊಟ್ಟರು ನನಗೆ ಗಿಫ್ಟಾಗಿ. ಕೊರೋನಾ ಟೈಮಲ್ಲಿ ಕೊರೋನಾ ಬಂದು ಕೆಲಸ ನಿಂತೋಯ್ತು. ಆವಾಗ ಅವ್ರ ಮನೇಲಿ ನಾನು ಬಾತ್ರೂಮ್ ತೊಳೆ ಕೆಲಸನೂ ಮಾಡಿದ್ದೀನಿ. ಅವಾಗ ಮನೆ ಕೆಲಸ ಮಾಡಬೇಕಾದ್ರೆ ನನಗೆ 12.5 ಲಕ್ಷ ರೂಪಾಯಿ ವಾಚ್ ನನಗೆ ಕೊಟ್ಟಿದ್ದು. ಅದು ನಾವು 3 ವರ್ಷ ಆದಮೇಲೆ ನಾನು ತಿಳ್ಕೊಂಡಿದ್ದು ಅದರ ವ್ಯಾಲ್ಯೂ ಏನು ಅನ್ನೋದು. ಅದಕ್ಕೆ ಏನೇನು ವ್ಯಾಲ್ಯೂ ಎಲ್ಲೆಲ್ಲಿ ತಿಳ್ಕೊಬೇಕೋ ಅಲ್ಲಲ್ಲೇ ತಿಳ್ಕೊಬೇಕು. ಅದಕ್ಕೆ ನಾನು ವಿಜಯವಾಡಕ್ಕೆ ಬಂದೆ. ಇನ್ನೂ ವಿಷಯಗಳು ಇದ್ದಾವೆ, ನೋಡೋಣ, ಹೇಳ್ತೀನಿ. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.